ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ, ನಾವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಇವೆಲ್ಲ ಯಾಕೆ ಕೊಟ್ಟಿರಿ ಅಂದ್ರೆ JCB ಸಲ ಕೊಟ್ಟಿರಿ. 3 ದಿವಸದಿಂದ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಜನರೇನ್ ಹೇಳ್ತಾರಂದ್ರ 28ಕ್ಕೆ ನೀವು ಮುಖ್ಯಮಂತ್ರಿ ಆಗ್ಬೇಕು, ಪ್ರತಿ ಪೊಲೀಸ್ ಸ್ಟೇಷನ್ ಮಗಲು 2 JCB ನಿಂದಿರ್ಸ್ಬೇಕಂತ. ನನ್ನ ಟೈಮ್ನಾಗ ಯಾವರೇ ಮಗ ಪೊಲೀಸ್ ಸ್ಟೇಷನ್ ಮ್ಯಾಗ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ರೆ AK-47 ಅಲ್ಲೇ ಡಮ್ಮ. ಫಿರ್ಯಾದಿದಾರರು ಪ್ರಥಮ ತನಿಖಾ ವರದಿ ಅವೆಲ್ಲ ಮ್ಯಾಗ ಅಲ್ಲಿ ಜನ್ನತ್ತರ ಇರಲಿ. ಯಾಕಂದ್ರ ಇಲ್ಲಿ ಗಣಪತಿಗೆ ಇವತ್ತು ಕಲ್ಲು ಒಗಿತಾರ. ಇವತ್ತು ಗಣಪತಿಗೆ ನೋಡ್ರಿ, ಮೊನ್ನೆ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲ ಚಪ್ಪಲಿ ಹೋಗಿದ್ದಾರೆ, ನಮ್ಮ ಪೊಲೀಸರ ಮೇಲೆ ಕಲ್ಲ ಹೋಗಿದ್ದಾರೆ. ಅಂದ್ರೆ ತಿಂಡಿ ಏಟೈತಿ ಮಕ್ಕಳು. ಕೆಲವು ಮಂದಿ ಹಂಗೆ ಅದಾವು. ಗೃಹ ಮಂತ್ರಿ ಆದ್ಕೊಂಡು ಕಠಿಣ ಕ್ರಮ ಕೈಗೊಳ್ಳಲ್ಲ. ಅವರು ಅತಿ ಕಠಿಣ ಕ್ರಮ ಏನೂ ಮಾಡಲಿಲ್ಲ. ಒಬ್ಬ ಗೃಹ ಮಂತ್ರಿಗೆ ಹೇಳಿದೆ, ಎದಕ್ಕೆ ಕಿಸಿಲಾಕ ಹಾಕಿದ್ರೆ ಹಜನಂ ಕೊಡು. ಸ್ವಲ್ಪ ಯಾರು ಗಂಡಸರಂಗ ಮಾತಾಡಂಗಾರ ಇರ್ಬೇಕಲ್ಲ. ಪಾಪ ಏನು ಗೃಹ ಮಂತ್ರಿ ಏನೂ ಗೊತ್ತಿಲ್ಲ, ಎಲ್ಲೋದು ಅಲ್ಲೇ ಆಗೈತಿ ಗೊತ್ತಿಲ್ಲ, ಏನೋ ಅಲ್ಲಿ ಅನಾಹುತ ಆಗೈತಿ ಗೊತ್ತಿಲ್ಲ. ತಿಳ್ಕೊಂಡು ಹೇಳ್ತೀನಿ, ಈ ಗೃಹ ಮಂತ್ರಿಗಳನ್ನೇ ಬಹಳ ನಮ್ಮ ಸರ್ಕಾರ ಇದ್ದಾಗ ಅಂಥವ್ರನ್ನೇ ಮಾಡಿದ್ರು, ಈಗಲೂ ಅವೇ ಕಂಟಿನ್ಯೂ ಆಗಿಬಿಟ್ಟೆ. ಎಲ್ಲಿ ರಾಜ್ಯ ಸುಭಿಕ್ಷೆ ಶಾಂತಿ ಇರಬೇಕು, ರಾಮನವಮಿ ನಾವು ಮಾಡ್ತೀವಿ ಅಂದ್ರೆ ಯಾಕಪ್ಪ ಈ ದೇಶನಾಗ ರಾಮನವಮಿ ಯಾವ ಏನೋ ಇದು ಹಿಂದೂಸ್ತಾನ ಐತೆ, ನಮ್ಮದೇ ಇದು ಭಾರತ ಹಿಂದೂಗಳ ರಾಷ್ಟ್ರ. ನಿಮ್ಮದು ನೋಡೋದಾಗುದಿಲ್ಲ ಅಂದ್ರೆ ಮನೆ ಕೊಡ್ರಿ ಮಕ್ಕಳ. ಆದ್ರೆ ಇನ್ನು ಮೇಲೆ ಜನ ಕರ್ನಾಟಕದಾಗ ನಾನು ನೋಡ್ತಾ ಇದ್ದೀನಿ. ನಾನು ಬಾಗಲಕೋಟೆ ಇಲೆಕ್ಷನ್ದಾಗ ನಿನ್ನೆ ಒಂದು ಹಳ್ಳಿ ಒಳಗ 10,000 ಕಾರ್ಯಕರ್ತರು 2 JCB ಹೂವು ಹಾಕಿದ್ರು. ಎದಕ್ಕೆ ಹಾಕ್ಲಾಕತ್ತಾರ? ಹುಡುಗಾಟಿಗೆ ಎಲ್ಲರೇ ಹೋಗಿ ಮ್ಯಾಗಿನವ್ರಿಗೇನೋ ನಾಟಕ ಮಾಡಿ ಲೀಡರ್ ಆಗ್ಲಕ್ಕಲ್ಲ ಯತ್ನಾಳು. ನಾವು ಜನರಿಂದ ಬಂದ ಲೀಡರು. ಯೋಗಿ ಆದಿತ್ಯನಾಥ್ ಯಾರು ಲೀಡರ್ ಮಾಡಲಿಲ್ಲ. ಯೋಗಿ ಆದಿತ್ಯನಾಥ್ ಸ್ವಂತ ಲೀಡರ್ ಆಗಿದ್ರು. ಸರ್ಕಾರ ಬೈತಿಲ್ಲ ಕರ್ನಾಟಕದಾಗ. ಲೌಚಿಯಾದ ಎಷ್ಟು ಭಯಾನಕ ಪರಿಸ್ಥಿತಿ ಹುಬ್ಬಳ್ಳಿಯಾಗ ಆಗ್ತಾ ಇದೆ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಲೌಚಿಯಾದಾದ್ರೆ ಇನ್ನಾತನೂ ಅದ್ರ ಬಗ್ಗೆ ಯಾವುದೇ ರೀತಿ ಕಣ್ಣೀರು ಹಾಕ್ತಾರ ತಂದೆ ತಾಯಿ. ನಿನ್ನೆನೆ ಇಲ್ಲೊಂದು ಘಟನೆ ಆಗಿದೆ. ಬಂಧುಗಳೇ, ನಾ ಇಷ್ಟೇ ಈ ಸಂದರ್ಭದಾಗ ಹೇಳ್ತಾ ಇದ್ದೀನಿ, ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ. ನೀವು ಸಹ ಯಾರಾದರೂ ಸಂಶಯ ಬಂದ್ರೆ ಅವ್ರ ಮನೆಗೆ ತಿಳಿಸುವಂಥದ್ದು, ಮಾಹಿತಿ ಕೊಡುವಂಥದ್ದು ನೀವು ಮಾಡಲಿದ್ರೆ ನಮ್ಮ ದೇಶದಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದು ಒಂದು ದೊಡ್ಡ ಷಡ್ಯಂತ್ರ. ಭಾರತವನ್ನ 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ ನಡೆದ. ಏನೋ ಸುದೈವ ನಮ್ಮ ದೇಶದಲ್ಲಿ ಅಜಿತ್ ದೋವಲ್ ಅಂತ ಒಬ್ಬ ಒಳ್ಳೆ IPS ಆಫೀಸರು, ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಮ್ಮ ಭಾರತದಲ್ಲಿ ನಾವು ನೋಡ್ತಿದ್ದೀವಿ. ಆ ದೊಡ್ಡ ಮಗ ಯಾರು ದಾವೂದ್ ಇಬ್ರಾಹಿಂ ರೊಕ್ಕ ಕೊಡೋ ಸಿನಿಮಾ ಬರ್ತಿದ್ದು ಎಲ್ಲ ಸೇರಿ ಸರ್. ಹಿಂದೂ ಪರವಾಗಿ ಭಾರತದ ಪರವಾಗಿ ಯಾವುದರೇ ಸಿನಿಮಾ ಬರ್ತಿದ್ರೆ ಕೇರಳ, ಕಾಶ್ಮೀರ್, ದುರಂಧರ್ 1, ದುರಂಧರ್ 2 ನೋಡಕತ್ತಿರಲಿಲ್ಲ ಎಲ್ಲರೂ. ನಾ ಹೇಳ್ತಾ ಇದ್ದೇನೆ, ಅವೆಲ್ಲ ಸತ್ಯ ಘಟನೆ. ನಮ್ಮಲ್ಲಿ ಚಲೋ ಚಲೋ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಮಿಲಿಟರಿ ಅದ ಅಂತೇಳಿ ನಾವು ಇನ್ನಾನು ಇಷ್ಟೆಲ್ಲ ಭಯಾನಕ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಹಿಂದೂಗಳು ಒಂದು ರೀತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ ನಮ್ಮ ದೇಶವನ್ನು ಗಡಿ ಕಾಯುವಂತ ಸೈನಿಕರು, ನಮ್ಮ ದೇಶದಲ್ಲಿರುವಂತ ಪೊಲೀಸರು. ಅವ ಯಾವ ಹೈದರಾಬಾದ್ ನಾವು ಹೇಳ್ತಾನೆ, ಹೆಂಗ ಹೇಳ್ತಾನ, 15 ಮಿನಿಟ್ तुम 100 करोड़ है ना, हम 25 करोड़ है ना, 15 मिनट पुलिस को हटाओ, पूरा हिंदुओं को खत्म करेंगे ಅಂತ ಹೇಳ್ತಾನೆ ಬಂಧುಗಳೇ.
ಅಲ್ಲೋ ಮಗನೇ 15 ಮಿನಿಟ್ ಬೇಡ, ನಮ್ಮ ಹಿಂದೂಗಳು ಬರೀ 5 ಮಿನಿಟ್ ಕೊಡ್ರಿ, ಇಲ್ಲಿ ಅದ್ರ ಪೊಲೀಸರ ಅಂಜಿಕೆ ಕೆಟ್ಟೈತು ನೋಡ ಅಂಬಕ್ಕನಿಗೆ. ಪೊಲೀಸರನ್ನೇ ಎದುರಿಸೋದಾಗುದಿಲ್ಲ ಅಂದ್ಮ್ಯಾಗ ಹಿಂದೂಗಳನ್ನೇನು ಎದುರ್ತಾನ ಮಗ ಇವ. ಹಿಂಗೆ ಉತ್ತರ ಕೊಡಬೇಕಿಲ್ಲ, ಹೆಂಗ್ ಕೊಡ್ಬೇಕು? ಸನ್ಮಾನ್ಯ ಶ್ರೀ OS ಇವರು ಅವ್ರು ಹೇಳಿದ್ದನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಕೆಲವೊಂದು ನಮ್ಮ ಲೀಡರ್ಗಳು ತೀವ್ರವಾಗಿ ಖಂಡಿಸುತ್ತೇನೆ. ಉಗ್ರಗಾಮಿಗಳ ಕೃತ್ಯವನ್ನು ಅತ್ಯಂತ ಖಂಡನೀಯ. ಇಂಥ ಲೀಡರ್ಗಳಿಂದ ಕರ್ನಾಟಕದ ಮ್ಯಾಗ ಉದ್ಧಾರ ಆಗೋದಿಲ್ಲ. ಈಗೆಲ್ಲ ಏಕ್ ಮಾರ್ ದೋಚಕರ. ಯಾಕಂದ್ರೆ ನೋಡಿರೋದು ಹೆಂಗ ಇದಂದ್ರೆ, ಮದ್ದೂರ್ಗೆ ಹೋಗಿದ್ದೆ ನಾವು. ಅಲ್ಲೇನೇ ಲಿಂಗಾಯತರಿಲ್ಲ, ಹಿಂದುತ್ವ ಅಲ್ಲ, ಏನೂ ಇರಲಿಲ್ಲ.